ಈ ದಿನ ತುಮಕೂರು ಗ್ಯಾರಂಟಿ ಸಮಿತಿಗಳ ಅನುಷ್ಠಾನ ಪ್ರಾಧಿಕಾರದ ಸಭೆ ಮೊದಲನೇ ಸಭೆ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆವರೆಗೂ ಇಷ್ಟೊತ್ತು ಅತ್ಯಂತ ಸುಸೂತ್ರವಾಗಿ ನಡೀತು. ಏನು ಮಾನ್ಯ ಘನತಾಯುತ ಸರ್ಕಾರ ಕೊಟ್ಟಂಥ 5 ಯೋಜನೆಗಳ ಪರಾಮರ್ಶಿಸಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲ್ಲೂಕು ಅಧ್ಯಕ್ಷರುಗಳು, ಸದಸ್ಯರುಗಳು, ಜಿಲ್ಲಾಧ್ಯಕ್ಷರುಗಳು, ಜಿಲ್ಲಾ ಸಮಿತಿ, ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶುಭಾ ಕಲ್ಯಾಣ್ ಮೇಡಮ್ ಅವರು, ಅದೇ ರೀತಿ ನಮ್ಮ CEO ಸಾಹೇಬರಾಗಿರ್ತಕ್ಕಂಥ ಪ್ರಭು ಅವರು ಇಷ್ಟೊತ್ತು ನಾವು ಎಲ್ಲನೂ ಪ್ರತಿ ತಾಲ್ಲೂಕಿನಲ್ಲೂ ಫಲಾನುಭವಿಗಳು ಎಷ್ಟು ಅರ್ಜಿಗಳು ವಿಲೇವಾರಿಯಾಗಿದೆ, ಇನ್ನೂ ಎಷ್ಟು ಆಗಬೇಕು, ಹಣ ಯಾವ್ಯಾವುದು ಅಂದರೆ ಇವತ್ತು ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಯುವ ನಿಧಿ ಇರ್ಬೋದು, ಎಲ್ಲ ನಾವು ಈ 5 ಯೋಜನೆಗಳಲ್ಲಿ ನಮ್ಮ ಈ ಜಿಲ್ಲೆಗೆ ಇವತ್ತು 3,000 ಕೋಟಿ ನಮಗೆ ಸರ್ಕಾರದಿಂದ ಫಲಾನುಭವಿ ಬರ್ತಾ ಇದೆ. ಅದು ಯಾವ ರೀತಿ ಬಡವರಿಗೆ ತಲುಪ್ತಾ ಇದೆ ಅನ್ನೋದಕ್ಕೆ ನಾವು ಇವತ್ತು ಈ ಒಂದು ಸಭೆಯನ್ನು ಮಾಡಿ ತಾಲ್ಲೂಕು ಸಮಿತಿಗಳಲ್ಲಿ ಏನೇನು ಮಾಡಬೇಕು, ಗ್ರಾಮ ಮಟ್ಟದಲ್ಲಿ ಏನು ಮಾಡಬೇಕು ಅನ್ನೋದನ್ನೆಲ್ಲರನ್ನೂ ಇವತ್ತು ನಾವು ಪರಾಮರ್ಶಿಸಿದ್ದೇವೆ. ಬರೋ ದಿನಗಳಲ್ಲಿ ಏನೇನು ಮಾಡಬೇಕು ಅಂತ ಅಧಿಕಾರಿಗಳಿಗೆ ಈಗ ತಾನೇ ಸೂಚನೆ ಕೊಟ್ಟಿದ್ದೀನಿ ನಾನು ಅಧ್ಯಕ್ಷನಾಗಿ. ಎಲ್ಲಿ ಲೋಪ ಆಗಿದೆ, ಎಲ್ಲಿ ಬಡವರ ಕೆಲಸ ನಿಂತಿದೆ ಅನ್ನೋದನ್ನು ಸರಿಪಡಿಸ್ಬೇಕು ಅಂತ ಹೇಳಿದ್ದೀವಿ. ಅದನ್ನು ಸರಿಪಡಿಸಿ ಮುಂದಿನ ಸಭೆ ಅಷ್ಟೊತ್ತಿಗೆ ಅಂಕಿಅಂಶಗಳು ಕೊಡಬೇಕು ಅಂತ ಅವರು ಸೂಚನೆ ಕೊಟ್ಟಿದ್ದೀನಿ. ಅದನ್ನು ಪಾಲಿಸ್ತಾರೆ. ಯಾರು ಸರಿಯಾಗಿ ಇದನ್ನು ನಿಭಾಯಿಸಿಲ್ಲ ಅವರಿಗೆ ಎಚ್ಚರಿಕೆ ಕೊಟ್ಟೋದ್ರ ಮುಖಾಂತರ ಯಶಸ್ವಿಯಾಗಿ ಈ ಸಭೆಯನ್ನು ಮುಗಿಸಿದ್ದೀವಿ. ಅಧಿಕಾರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದಲೇ ಇವತ್ತು ಅಧಿಕಾರಿಗಳಲ್ಲದೆ ಇವತ್ತು ಜಿಲ್ಲಾ ಕಮಿಟಿ, ಈಗ ನನ್ನ ಜಿಲ್ಲಾ ಈ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಮಾಡಿದ್ದಾರೆ, ನಮ್ಮ ಉಪಾಧ್ಯಕ್ಷರುಗಳಿದ್ದಾರೆ, ಸದಸ್ಯರುಗಳಿದ್ದಾರೆ, ಅದೇ ರೀತಿ ತಾಲ್ಲೂಕು ಅಧ್ಯಕ್ಷರು ನಾವೀಗ ಏನು ಪ್ರವಾಸ ಹಾಕ್ಕೊಳ್ಳೋದ್ರ ಮುಖಾಂತರ ಪ್ರತಿ ತಾಲ್ಲೂಕು, ಪ್ರತಿ ಹೋಬಳಿನೂ ನಾವು ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ವಿಸಿಟ್ ಮಾಡಿ ಸ್ಥಳ ತನಿಖೆ ಮಾಡಿ ಯಾವ ಅಧಿಕಾರಿ ಸ್ಪಂದನೆ ಮಾಡಿಲ್ಲ ಆ ಅಧಿಕಾರಿ ಮೇಲೆ ಶಿಸ್ತು ಕ್ರಮ ಜರುಗಿಸೋದ್ರ ಮುಖಾಂತರ ಆ ಅಧಿಕಾರಿ ಯಾವತ್ತೂ ಆ ಥರ ತಪ್ಪು ಮಾಡಬಾರ್ದು. ಅಂದರೆ ಬಡವರ ಯೋಜನೆ ಅಂದರೆ ಇದು ದೇವರ ಸೇವೆ ಮಾಡಿದಷ್ಟು ಇದರಲ್ಲಿ ಶಕ್ತಿ ಇದೆ. ಸರ್ಕಾರ ಇವತ್ತು ಎಲ್ಲ ಯೋಜನೆಗಳಿಗೂ ಹಣ ಕಮ್ಮಿ ಮಾಡಿದರೂ ಪರವಾಗಿಲ್ಲ, ಬಡವರ ಈ ಕಲ್ಯಾಣಗಳು 5 ಕಲ್ಯಾಣನೂ ಆಗಬೇಕು ಅಂತ ಏನು ಸಿದ್ದರಾಮಯ್ಯನವ್ರು ಮಾಡಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರು ನಮ್ಮ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಗಳಾಗಿರೋದ್ರಿಂದ ನಾವು ಇದನ್ನು ಯಶಸ್ವಿಯಾಗಿ ಮಾಡ್ತೀವಿ. ಯಾವ ಬಡವರೂ ಈ ಒಂದು ಯೋಜನೆಗಳಿಂದ ವಂಚಿತರಾಗದಂಗೆ ನೋಡ್ಕೊಳ್ಳೋದು ನಮ್ಮ ಮೇಲೆ ಜವಾಬ್ದಾರಿ ಇದೆ. ಅದನ್ನು ಯಶಸ್ವಿಯಾಗಿ ಮಾಡೇ ಮಾಡ್ತೀವಿ. ಈಗ ಅದನ್ನೇ ನಾವು ಸೂಚನೆ ಕೊಟ್ಟಿದ್ದೀನಿ. ನೀವು ನಮ್ಮ ಸದಸ್ಯರ ಜೊತೆ, ನಮ್ಮ ತಾಲ್ಲೂಕು ಅಧ್ಯಕ್ಷರ ಜೊತೆ, ನಮ್ಮ ಜಿಲ್ಲಾ ಏನು ನಮ್ಮ ಕಮಿಟಿ ಸದಸ್ಯರಿದ್ದಾರೆ ಅವರು ಈಗ ನೋಡಿ ಈಗಾಗಲೇ ಅವ್ರಿಗೆಲ್ಲರೂ ನಾವು ಅಧಿಕಾರಿಗಳ ಫೋನ್ ನಂಬರು ಮತ್ತು ಅವ್ರು ಇರ್ತಕ್ಕಂಥ ಹುದ್ದೆ ಹೆಸರುಗಳನ್ನೆಲ್ಲ ಕೊಟ್ಟಿದ್ದೀವಿ. ಅವರು ಎಲ್ಲಿ ಲೋಪ ಕಂಡು ಬರುತ್ತೋ ಅಲ್ಲಿ ಅವರು ಅದನ್ನು ಸರಿಪಡಿಸೋಂಥ ಕೆಲಸ ಅವರು ಮಾಡಬೇಕು. ಅಧ್ಯಕ್ಷನಾಗಿ ಗಮನಿಸ್ತಿರ್ತೀನಿ. ಮುಂದೆ ಇದು ಎಷ್ಟೋ ಒಂದು ಸ್ಪೀಡಪ್ ಮಾಡಬೇಕು ಅನ್ನೋದನ್ನು ಈಗಾಗಲೇ ಒಂದು ನೀಲನಕ್ಷೆ ಹಾಕ್ಕೊಂಡಿದ್ದೀನಿ. ನಾನು ಜಿಲ್ಲೆಯ ಮೂಲೆಗೂ ನಾನು ಪ್ರವಾಸ ಮಾಡೋದ್ರ ಮುಖಾಂತರ ಯಾವ ಬಡವನಿಗೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೀನಿ. ಬನ್ನಿ ಸರ್, ತಾವು ಎಲ್ಲ ಉಪಾಧ್ಯಕ್ಷರಿಗೆ ಎಲ್ಲ ಮುಖಾಂತರ ಅಧ್ಯಕ್ಷರು ಕೂಡ ನಮಗೆಲ್ಲ ತಲುಪಿತ್ತು.